IPL 18ನೇ ಸೀಸನ್ ನಲ್ಲಿ RCB ಈಗ 2025ರ ಚಾಂಪಿಯನ್ ಆಗಿ ಹೊರಹೊಮ್ಮಿತು. 24 ಗಂಟೆ ಕಳೆಯೋದ್ರೊಳಗಡೆ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ನಡೆದಿರುವಂತಹ ಕಾಲ್ತುಳಿತದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಅಧಿಕೃತವಾದಂತಹ ಮಾಹಿತಿ ಈಗ ಹೊರಬಿದ್ದಿದೆ. ಇದ್ರ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಇನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಬಸವರಾಜ ಬೊಮ್ಮಾಯಿ ಅವರು, ಈಗ ತಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ ನೇರವಾಗಿ ಈಗ ಕಾಲ್ತುಳಿತದಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು. ಇದ್ರ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ನೋಡಿ, ಅತ್ಯಂತ ದುರಂತದ ವಿಚಾರ. ಸಂಭ್ರಮಾಚರಣೆಯಲ್ಲಿ 11 ಜನ ಪ್ರಾಣ ಬಿಟ್ಟಿರುವಂತದ್ದು ಮತ್ತು ಇನ್ನ 100 ಜನ ಗಾಯಗಳಾಗಿದ್ದಾರೆ. ಇದು ಎಂದೆಂದೂ ಮರೆಯಲಾಗದಂತ ಒಂದು ಘಟನೆ ಆಗಿದೆ, ದುರಂತದ ಘಟನೆ. ಈ ದುರಂತವನ್ನ ತಪ್ಪಿಸಬಹುದಾಗಿತ್ತಲ್ಲ ಅನ್ನುವಂತ ಒಂದು ನೋವು ನನ್ನ ಕಾಡ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ತಮಗೆ ಜವಾಬ್ದಾರಿ ಇದೆ ಅನ್ನೋದನ್ನ ಮರ್ತೆ ಬಿಟ್ಟಿದ್ದಾರೆ. ಮತ್ತೆ ಹಿಂದೆ ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿ ನಿಭಾಯಿಸಿದ್ರು ಅನ್ನೋದನ್ನು ಕೂಡ ಯೋಚನೆ ಮಾಡಿಲ್ಲ. ಒಂದು ಸಣ್ಣ ಸಭೆ ಪೊಲೀಸ್ ಕಮಿಷನರ್ ಜೊತೆಗೂ ಮಾಡಿಲ್ಲ, ಹೋಮ್ ಮಿನಿಸ್ಟರ್ ಜೊತೆಗೂ ಮಾಡಿಲ್ಲ. ಹೋಮ್ ಮಿನಿಸ್ಟರ್ ಅಂತೂ ಕಳೆದೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ ಅವರು. ಇವತ್ತು ನಿನ್ನೆ ರಾತ್ರಿ ಗೆದ್ದಾಗ ತಡರಾತ್ರಿಯಲ್ಲಿ ಇಡೀ ಬೆಂಗಳೂರು ಸಂಭ್ರಮಿಸಿತು. ಸಾವಿರಾರು ಜನ ಬೀದಿಗೆ ಬಂದು ತಮ್ಮ ವಿಜಯೋತ್ಸವವನ್ನು ಮಾಡಿದ್ರು. ಆವಾಗಲೇ ಒಂದು ಅಂದಾಜು ಮಾಡಬೇಕಾಯ್ತು ನಾಳೆ ಎಷ್ಟು ಜನ ಬರ್ಬೋದು ಅಂತ. ಎರಡನೇದಾಗಿ ನಂಬರ್ ಅಷ್ಟೇ ಅಲ್ಲ, ಇದೊಂದು ರೀತಿಯಲ್ಲಿ ಭಾವನಾತ್ಮಕವಾಗಿರುವಂತ ಒಂದು ಕ್ರೌಡ್. ಸೊ ನೀವೇನೇ ಮಾಡಿದ್ರು ಬಿಟ್ಟು ಹೋಗಲ್ಲ ಅನ್ನುವಂತ ಒಂದು ಭಾವನೆ. ಹೀಗಿರುವಾಗ ಕೇವಲ ಒಂದೇ ದಿವಸದಲ್ಲಿ ಇವೆರಡು ಫಂಕ್ಷನ್ಗಳನ್ನು ಮಾಡೋದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಣ್ಣ ಗೇಟ್ಗಳು ಇಟ್ಟುಕೊಂಡು ಇಷ್ಟು ದೊಡ್ಡ ಕ್ರೌಡ್ ಅನ್ನ ಕರೆಯೋದು, ಮೊದಲು ಟಿಕೆಟ್ ಅನ್ನೋದು, ಆಮೇಲೆ ಟಿಕೆಟ್ ಇಲ್ಲ ಎಲ್ಲರಿಗೂ ಫ್ರೀ ಅನ್ನೋದು, ಮತ್ತು ಬಂದಾಗ ಜನರನ್ನ ಗೇಟ್ಗಳಲ್ಲಿ ಬಿಡದೇ ಇರುವುದು, ಇವೆಲ್ಲ ಯಾರ ಕಾರಣ? ಮತ್ತೆ ಒಳಗಡೆ ಸೀಟ್ ಖಾಲಿ ಇದೆ, ಇಲ್ಲಿ ಜನರನ್ನು ಬಿಡ್ತಾ ಇಲ್ಲ ಇವರು. ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದಾರೆ, ಮ್ಯೂಟ್ ಸ್ಪೆಕ್ಟೇಟರ್ಸ್. ಯಾಕಂದ್ರೆ ಪೊಲೀಸರ ವಿಶ್ವಾಸಕ್ಕೆ ತಗೊಂಡಿಲ್ಲ. ಒಂದು ಮಾಹಿತಿ ಪ್ರಕಾರ ಪೊಲೀಸ್ ಕಮಿಷನರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, ಸೆಕ್ಯೂರಿಟಿ ಕೊಡಕ್ ಆಗಲ್ಲ, ಒಂದೇ ದಿವಸಕ್ಕೆ ಒಂದ್ 2 ದಿವಸ ಬಿಟ್ಟು ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ರು ಅಂತ ನಮ್ಗೆ ಮಾಹಿತಿ ಇದೆ. ಅದನ್ನ ಪೊಲೀಸ್ ಕಮಿಷನರೇ ಅದನ್ನ ಕನ್ಫರ್ಮ್ ಮಾಡಬೇಕು. ಮತ್ತೆ ಎರಡನೇದಾಗಿ ಹಿಂದೆ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈದಲ್ಲೆಲ್ಲ ಅವರು ಒಂದು ಸುಮಾರು 25-27 ಕಲಿ ದಾರಿ ಉದ್ದಕ್ಕೂ ಜನ ನಿಂತು ಹಾರೈಸಿದ್ರು, ಶುಭಾಶಯ ಹೇಳಿದ್ರು, ಕುಣಿದಾಡಿದ್ರು, ಮುಗಿತಲ್ಲಿಗೆ. ಪ್ರಿಪರೇಷನ್ ಇತ್ತು, ಸಮಯ ಇತ್ತು, ಪ್ರಿಪರೇಷನ್ ಇತ್ತು, ಮತ್ತೆ ಯಾವುದೇ ಒಂದೇ ಕಡೆಗೆ ಜನ ಸೇರಿಸುವಂತ ಕಾರ್ಯಕ್ರಮ ಇರಲಿಲ್ಲ. ಇವತ್ತಿಲ್ಲಿ ಹಂಗೆ ಮಾಡಬಹುದಾಗಿತ್ತು. ಸುಮಾರು ಒಂದು 4-5 ತಾಸು ರೋಡ್ ಶೋ ಮಾಡಿಸ್ಬಿಟ್ಟಿದ್ರೆ ಇವತ್ತು ಜನ ಒಂದ ಕಡೆ ಸೇರಿಸುವ ಪ್ರಶ್ನೆನೇ ಇರಲಿಲ್ಲ. ನೀವು ಅಲ್ಲಿ ಕಾರ್ಯಕ್ರಮ ಮಾಡ್ತೀರ ಅಂತ ಜನ ಬಂದಿದ್ದಾರೆ, ನೀವು ಕಾರ್ಯಕ್ರಮ ಮಾಡಲಿಲ್ಲ ಯಾರು ಬರ್ತಾರೆ? ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆ ಭದ್ರತೆ ಕೊಡೋದು. ರಾಜ್ಯ ಸರ್ಕಾರ ಹೇಳಬೇಕಾಗಿತ್ತು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, ನಾವು ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ, ಸಮಯ ಬೇಕು ಅನ್ನೋದನ್ನ ಮಾತು ಹೇಳಬೇಕಾಯ್ತು. ಯಾಕೆ ಹೇಳಲಿಲ್ಲ? ಯಾರು ಹೇಳಲಿಲ್ಲ? ಯಾರ ಜವಾಬ್ದಾರಿ? ಈಗ ಅನಿರೀಕ್ಷಿತವಾಗಿ ಜನ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಅಂದಾಜು ಮಾಡೋದು ಗೊತ್ತೇ ಇಲ್ವಾ? ಸರ್ಕಾರ, ನಿಮ್ಮ ಇಂಟೆಲಿಜೆನ್ಸು, ನಿಮ್ಮ ಪೊಲೀಸ್ ಆಫೀಸರ್ಸ್ ಏನು ದನ ಕಾಯ್ತಾರ? ಇವತ್ತು ಸಾವನ್ನ ಜನರ ಮೇಲೆ ಹಾಕಿಬಿಟ್ರು ಮುಖ್ಯಮಂತ್ರಿಗಳು. ಸರ್, ಅದೇ ಪ್ರಶ್ನೆ ಇತ್ತು. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ಮುಖ್ಯಮಂತ್ರಿಗಳು ಇವಾಗ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ. ಮೊದಲನೇದು. ಜೊತೆಗೆ ಪ್ರಯಾಗ್ರಾಜ್ನಲ್ಲಿ ಆದಂತ ಕುಂಭಮೇಳದ ಕಾಲ್ತುಳಿತವನ್ನ ನಾನು ಟೀಕೆ ಮಾಡಿದೀನ ಅಂತ ಅದಕ್ಕೆ ಹೋಲಿಕೆ ಮಾಡಿದ್ದಾರೆ ಸರ್. ಅಲ್ಲ, ಇಲ್ಲಿ ನಾವು ಟೀಕೆ ಮಾಡೋ ಪ್ರಶ್ನೆ ಅಲ್ಲ, ಇದನ್ನ ತಪ್ಪಿಸಬಹುದಾಗಿತ್ತು ಅನ್ನುವಂತ ಒಂದು ನೋವು. ಇಲ್ಲಿ ಯಾರು ಟೀಕೆ ಮಾಡಿದ್ರೆ ಇವತ್ತೇನು 11 ಜೀವಗಳು ವಾಪಸ್ ಬರ್ತದ? ತಪ್ಪಿಸಬಹುದಾಗಿತ್ತು. ಒಂದು ಆಡಳಿತದ ವ್ಯವಸ್ಥೆಯಾಗಿ ಪೂರ್ವ ನಿಯೋಜಿತವಾಗಿ ಚಿಂತನೆಯನ್ನ ಮಾಡಿದ್ರೆ, ಟೈಮ್ ಅಂಡ್ ಸಿಚುವೇಶನ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ, ಫೋರ್ಸ್ಗಳನ್ನು ಹೆಚ್ಚಿಟ್ಟುಕೊಂಡು ಯಾರೇ ಮಾಡಲಿ, ಇವತ್ತು ಭದ್ರತೆ ಕೊಡೋದು ಯಾರು? ಕ್ರಿಕೆಟ್ ಮ್ಯಾಚ್ KC ಅವರು ನಡೆಸ್ತಾರೆ, ಅವಾಗ ಭದ್ರತೆ ಕೊಡ್ತಾರೆ, ಅವಾಗೆಲ್ಲ ಸುಗಮವಾಗಿ ನಡೀತಿದೆ. ಇವತ್ತ್ಯಾಕೆ ನಡೆದಿಲ್ಲ? ಯಾಕಂದ್ರೆ ಪೊಲೀಸರಿಗೆ ಮತ್ತು ಆರ್ಗನೈಸರ್ಸ್ಗೆ ಯಾವುದು ಕೋಆರ್ಡಿನೇಷನ್ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ. ಇವರು ತಮ್ಮ ಪ್ರಚಾರಕ್ಕೆ, ತಮ್ಮ ಗೀಳಿಗೆ, ತಮ್ಮ ಫೋಟೋ ಆಪ್ಗಳಿಗೆ ಬೆಳಗಿಂದ ಸಾಯಂಕಾಲ ಓಡಾಡ್ತಾವ್ರೆ. ನೋಡಿದ್ರೆ ವಿಧಾನಸಭೆ ಎದುರುಗಡೆ ಇರುವಂತ ಕಾರ್ಯಕ್ರಮ, ಅಲ್ಲಿ ಪ್ಲೇಯರ್ಸೇ ಕಳೆದೋಗ್ಬಿಟ್ರು. ಬರೀ ಇವ್ರ ಚೇಲಾಗಳು, ಇವ್ರ ಸಪೋರ್ಟರ್ಸು, ಅವ್ರ ಸುತ್ತುವರೆದು
ಸಾಮಾನ್ಯ ಜನರಿಗೆ ಅವ್ರು ಕಾಣದಂತೆ ಇರುವಂತಹ ಅತ್ಯಂತ ಅವ್ಯವಸ್ಥಿತವಾಗಿರುವಂತಹ ಒಂದು ಸಮಾರಂಭ ವಿಧಾನಸಭೆ ಎದುರುಗಡೆ ನಾ ಎಂದೂ ನೋಡಿರಲಿಲ್ಲ. 100 ಜನ ಸ್ಟೇಜ್ ಮೇಲೆ ಓಡಾಡುವಂಥದ್ದು. ಆ ಪ್ಲೇಯರ್ಸ್ಗೆ ಅವ್ರಿಗೆಲ್ಲ ನಾನು ನೋಡಿದೆ ಎಷ್ಟು ಬೇಜಾರಾಗಿತ್ತು ಇದೆ ಅಂತ ಕಾರ್ಯಕ್ರಮಪ್ಪ ಅಂತ. ಈ ತರ ಬೇಜವಾಬ್ದಾರಿ ಆಡಳಿತ ಮೊದಲಿಂದಲೂ ನಡ್ಕೊಂಡು ಬಂದಿದೆ. ಮತ್ತೆ ಇದ್ರ ಮೇಲೆ ದುರಹಂಕಾರ ಬೇರೆ. ನಾವೇನು ಮಾಡಿಲ್ಲ, ಜನರದೇ ತಪ್ಪು, ಬಂದವ್ರದೇ ತಪ್ಪು ಅನ್ನೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗೆ ಹೇಳ್ತಾರೆ. ಅಂದ್ರೆ ನಿಮ್ದೇನು ಜವಾಬ್ದಾರಿ, ನೀವ್ಯಾಕಿರ್ಬೇಕಲ್ಲಿ ಆ ಸ್ಥಾನಕ್ಕೆ? ಜನ ಕೇಳ್ತಾರೆ. ನಿಮ್ಮ ಪೂರ್ವ ನಿಯೋಜಿತವಾಗಿರುವಂತಹ ಒಂದು ಪ್ಲಾನ್ ಅನ್ನು ಮಾಡೋದಕ್ಕೆ ನಿಮ್ಮ ಅಧಿಕಾರಿಗಳು, ನಿಮ್ಮ ಸಂಬಂಧಪಟ್ಟಂತ ಸಚಿವರು ಮಾಡಲಿಲ್ಲ ಅಂದ್ರೆ, ನಿಮ್ಮ ಸಚಿವ ಸಂಪುಟದ ಸಚಿವರು ಮಾಡಲಿಲ್ಲ ಅಂದ್ರೆ ಯಾಕಿರಬೇಕು? ಒಂದು ಕ್ರಿಕೆಟ್ ಫಂಕ್ಷನ್ ಅನ್ನ ನೀವು ನಿಭಾಯಿಸಕ್ಕಾಗೋದಿಲ್ಲ, ಇನ್ನು ರಾಜ್ಯ ಹೆಂಗೆ ನಿಭಾಯಿಸ್ತೀರಿ? ಅಲ್ಲಿ ಮಂಗಳೂರಿನಲ್ಲಿ ದಿನನಿತ್ಯ ಕೊಲೆ ಆಗ್ತದೆ, ಅದನ್ನ ನಿಭಾಯಿಸಕ್ಕಾಗೋದಿಲ್ಲ. ಅಲ್ಲಿ ರಾಜಕಾರಣ ಬೆರೆಸ್ತೀರಿ, ಅದಕ್ಕೆ ರಾಜಕೀಯ ಉಪ್ಪು ಮಸಾಲೆ ಏನೋ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ದೀರಿ. ಅಮಾಯಕರನ್ನ ಹಿಡಿತಾ ಇದ್ದೀರಿ, ಅಮಾಯಕರನ್ನ ಜಿಲ್ಲಾ ಬಿಟ್ಟು ಓಡಿಸ್ತಾ ಇದ್ದೀರಿ, ಗಡಿಪಾರು ಮಾಡ್ತಾ ಇದ್ದೀರಿ. ಇನ್ನೊಂದು ಕಡೆ ರೈತರು ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀರಿ, ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕ್ತೀರಿ, ವಿರೋಧ ಪಕ್ಷದ ಮೇಲೆ ಕೇಸ್ ಹಾಕ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೆ SIT ಮಾಡ್ತೀರಿ. ಇದಕ್ಕೆ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿ ಅಂತೀರಾ? ಮ್ಯಾಜಿಸ್ಟ್ರೇಟ್ ಯಾರು? DC. ನೀವು ಹಾಕಿರೋ DC ನಿಮ್ಮ ವಿರುದ್ಧ ಏನಾದರೂ ವರದಿ ಕೊಡ್ತಾನ? ನಿಮ್ಮ ಮಂತ್ರಿಗಳ ವಿರುದ್ಧ ಏನಾದರೂ ವರದಿ ಕೊಡ್ತಾನ? ಅಥವಾ ನಿಮ್ಮ ಸೀನಿಯರ್ ಪೊಲೀಸ್ ಆಫೀಸರ್ ವರದಿ ಕೊಡ್ತಾನ? ಇವತ್ತು ನಾವು ನೋಡಿದ್ವಿ, ಒಬ್ಬ DCP ಕಾಣಲಿಲ್ಲ, ಪೊಲೀಸ್ ಕಮಿಷನರ್ ಎಲ್ಲಿದ್ರೋ ಗೊತ್ತಿಲ್ಲ. ಬೇರೆ ಬೇರೆ ವಿಚಾರದಲ್ಲಿ ಸಾಲಾಗಿ ನಿಲ್ತಾರೆ. ಅಡಿಷನಲ್ ಪೊಲೀಸ್ ಕಮಿಷನರು, ಆ ಕಮಿಷನರು, ಈ ಕಮಿಷನರು, CCBಗೊಬ್ಬ, ಅದಕ್ಕೊಬ್ಬ, ಇದು ಕೈಗೊಬ್ಬ, ಕಾಲ್ಗೊಬ್ಬ. ಇಂತಹ ದೊಡ್ಡ ಘಟನೆ ನಡೀತಾ ಇದೆ. ಮತ್ತು ಇನ್ನ ಪ್ರಾರಂಭ ಆಗಿಂತ ಮುಂಚೆನೆ ಇದು ಘಟನೆ ಆಗಿದೆ. ನಂದು ಅದೇ ಪ್ರಶ್ನೆ ಇತ್ತು ಸರ್. ಈಗ ನಾವು RCB 18 ವರ್ಷಗಳ ಕಾಲ ಕಾದು ಕಪ್ಪನ್ನ ಎತ್ತಿದ್ದು, ಸಂಭ್ರಮಾಚರಣೆಯ ಕಪ್ಪನ್ನ ಎತ್ತಿ 24 ಗಂಟೆ ಆಗೋದ್ರೊಳಗಡೆ ಇಂತಹ ಘಟನೆ ಸಂಭವಿಸಿದೆ. ಸೂತಕದ ಮನೆಯಲ್ಲಿ ಕಾರ್ಯಕ್ರಮ ಆಗ್ಲಿಲ್ವಾ ಇವತ್ತು? ಖಂಡಿತ. ಕಾರ್ಯಕ್ರಮ ಪ್ರಾರಂಭವಾಗಿಂತ ಮುಂಚೆನೆ ಒಂದು 2 ತಾಸು ಮುಂಚೆನೆ ಇದು ಪ್ರಾರಂಭ ಆಗಿದೆ. ಪ್ರಾರಂಭದಲ್ಲೇನೆ ಅದೇನೋ ಒಂದು ಸ್ಲ್ಯಾಬ್ ಬಿತ್ತು, ಅದಕ್ಕಾಗಿದೆ ಅಂತ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ. ಪ್ರಾರಂಭದಲ್ಲೇ ಅದನ್ನ ಕಂಟ್ರೋಲ್ ಮಾಡಿ ಜನರನ್ನ ಸರಿಯಾಗಿ ನಿಭಾಯಿಸಿ, ಒಳಗಡೆ ಫುಲ್ ಆದರೆ ಹೊರಗಡೆ ಚದುರಿಸಿ ಸರಿಯಾಗಿ ನಿಭಾಯಿಸಿದ್ರೆ ಆಗಿರೋದು. ಪೊಲೀಸರು ಟೋಟಲಿ ನಿಷ್ಕ್ರಿಯ. ಬಂದವರು ಬಂದ್ರು, ಹೋದವರು ಹೋದ್ರು, ಬಿದ್ದವರು ಬಿದ್ರು, ಸತ್ತರು ಸತ್ರು, ಈ ನಿಲುವಿನಲ್ಲಿದ್ರು. ಆಮೇಲೆ ನಾವು ನೋಡ್ತೀವಿ ಗಾಯಾಳುಗಳು, ಸಾವಾದವರು ಜನನೇ ಎತ್ಕೊಂಡು ಹೋಗ್ತಾರೆ, ಜನನೇ ಅವ್ರ ವೆಹಿಕಲ್ ಕಳಿಸ್ತಾರೆ. ಒಂದು ಆಂಬ್ಯುಲೆನ್ಸ್ ಇಲ್ಲ, ಪೊಲೀಸರಿಲ್ಲ, ಪೊಲೀಸರ ಸಹಾಯ ಇಲ್ಲ. ಒಂದಿಬ್ರು ಪೊಲೀಸರು ಬಿಟ್ರೆ ಮಿಕ್ಕರು ಯಾರು ಇಲ್ಲ. ನಾನು ನೋಡ್ತಾ ಇದ್ದೇನೆ, ಅಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ಸುಮ್ಮನೆ ನಿಂತು ನೋಡ್ತಾರೆ. ನಿಮ್ಮ ವಿಡಿಯೋದಲ್ಲೆಲ್ಲ ಇದೆ, ದಯವಿಟ್ಟು ಕಳಿಸ್ಕೊಡಿ ಮುಖ್ಯಮಂತ್ರಿ. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ರಾಜ್ಯದಲ್ಲಿ ಗೃಹ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಹಿರಿಯರಿದ್ದೀರಿ. ಸರ್ಕಾರಕ್ಕೆ ಈ ಸಲಹೆ ಏನ್ ಕೊಡ್ತೀರಿ? ಇದಕ್ಕೆ ಯಾರು ಕಾರಣ ಅಂತೀರಿ? ಮುಂದೆ ಇದು ಯಾವ ರೀತಿ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀರಿ ಸರ್ ಈ ಸಂದರ್ಭದಲ್ಲಿ? ನೋಡಿ, ಒಂದು ಜವಾಬ್ದಾರಿತವಾಗಿರುವಂತಹ, ಸೂಕ್ಷ್ಮತೆ ಇರುವಂತಹ, ಜೀವಂತಿಗೆ ಇರುವಂತಹ ಒಂದು ಸರ್ಕಾರ ನಾಯಕತ್ವ ಇದ್ರೆ ಈ ತರ ಆಗಲ್ಲ. ಹಿಂದೆ ನಡೆದ ಘಟನೆಗಳಿಂದ ನಾವು ಪಾಠ ಕಲಿತು ಕ್ರಮಗಳನ್ನು ತಗೋಬೇಕು. ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರು ಸಾವಾದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಯಿತು. ಆ ಘಟನೆಯಿಂದ ನಾವು ಪಾಠ ಕಲಿತು ನಮ್ಮ ನೆಚ್ಚಿನ ನಾಯಕ ನಟ ಅಪ್ಪು ಅವರು ತೀರು ಹೋದಾಗ ಸುಮಾರು 25 ಲಕ್ಷಕ್ಕಿಂತ ಜನ ಹೆಚ್ಚು ಬಂದರು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಇದ್ದಾಗ ನಂಗೆ ಬಹಳ ಜನ ಸಲಹೆ ಮಾಡಿದರು, ಇಲ್ಲ ಒಂದು 5-6 ತಾಸು ಇಟ್ಬಿಟ್ಟು ತೊಗೊಂಡೋಗಿ ಮಾಡಿಬಿಡೋಣ ಅಂತ. ಹಂಗೆ ಮಾಡಿದರೆ ಅವತ್ತು ಕೂಡ ಗಲಾಟೆ ಆಗ್ತಿತ್ತು. ನಾನು 2 ದಿವಸ ಸಂಪೂರ್ಣವಾಗಿ ಜನರಿಗೆ ದರ್ಶನ ಮಾಡಕ್ಕೆ ಬಿಟ್ಟು ಶಾಂತವಾಗಿ ಅರ್ಲಿ ಮಾರ್ನಿಂಗ್ ಕರ್ಕೊಂಡೋಗಿ ರಾಜ್ಕುಮಾರ್ ಅವರ ಅಂತಿಮ ಸಂಸ್ಕಾರದ ಪೂಜೆಯನ್ನು ಕೂಡ ಮಾಡೋಕ್ಕಾಗಿರಲಿಲ್ಲ. ಅದು ನಮಗೆಲ್ಲ ನೋವಿದೆ. ಅಂತ ಮೇರು ನಟ ಈ ಥರ ವಿದಾಯ ಹೇಳುವಂಥದ್ದು ನಮ್ಮ ಸಂಸ್ಕಾರವಲ್ಲ, ಸಂಸ್ಕೃತಿನೂ ಅಲ್ಲ. ಅದು ಅತ್ಯಂತ ಅಮಾನ್ಯ. ಅದು ತಪ್ಪಿಸ್ಬೇಕು ಅಂತೇಳಿ ಅರ್ಲಿ ಮಾರ್ನಿಂಗ್ ತೊಗೊಂಡೋಗಿ ಎಲ್ಲ ಪೂಜೆ ವಿಧಾನ ಎಲ್ಲವನ್ನು ಮಾಡಿ ಅಂತ್ಯ ಸಂಸ್ಕಾರ ಮಾಡಿದ್ವಿ. ಅದು ಹಿಂದಿನ ಘಟನೆಗಳಿಂದ ನಾವು ಪಾಠ ಕಲಿಬೇಕು. ಇವರು ಯಾವುದು ಏನಿಲ್ಲ ಇಲ್ಲ, ಇವರು ತಮ್ಮ ಅಧಿಕಾರದ ಗುಂಗಿನಲ್ಲಿದ್ದಾರೆ ಅಷ್ಟೇ. ಈಗ ಆಗ್ರಹ ಏನ್ ಸರ್ ಇವಾಗ ತಮ್ಮ ಕಡೆಯಿಂದ? ನೋಡಿ, ಈ ಘಟನೆ ಜುಡಿಷಿಯಲ್ ಎಂಕ್ವೈರಿ ಆಗಬೇಕು.
ಇಂಡಿಪೆಂಡೆಂಟ್ ಜುಡಿಷಿಯಲ್ ಎಂಕ್ವೈರಿ ಆಗಬೇಕು. ಅದು ರಿಟೈರ್ಡ್ ಜಡ್ಜ್ ಅಲ್ಲ, ಸಿಟ್ಟಿಂಗ್ ಜಡ್ಜ್ನಿಂದ. ಅಂದಾಗ ಮಾತ್ರ ಎಲ್ಲಿ ತಪ್ಪಾಗಿದೆ, ಎಲ್ಲಿ ಲೋಪಾಗಿದೆ, ಈ ಸಮಾರಂಭ ಮಾಡುವ ಪೂರ್ವಭಾವಿಯಲ್ಲಿ ಎಲ್ಲಿ ಫೇಲ್ ಆಗಿದ್ದಾರೆ. ಈ ಘಟನೆ ಫೇಲ್ ಆಗಿರುವಂತದ್ದು ಯಾವನೋ ಒಬ್ಬನಲ್ಲಿ ಗೇಟ್ ಕೀಪರ್ನ, ಪೊಲೀಸ್ ಕಾನ್ಸ್ಟೇಬಲ್ನ ನೀವು ಗುರಿ ಮಾಡೋದಲ್ಲ. ಪೂರ್ವಭಾವಿ ತಯಾರಿಯಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ, ಸರ್ಕಾರ ಹಂತದಲ್ಲಾಗಿದೆಯಾ, ಅಧಿಕಾರಿಗಳ ಹಂತದಲ್ಲಾಗಿದೆಯಾ, ಆರ್ಗನೈಸರ್ ಹಂತದಲ್ಲಾಗಿದೆಯಾ, ಕೋಆರ್ಡಿನೇಷನ್ ಇತ್ತೋ ಇಲ್ಲೋ, ಯಾರು ಏನೇನು ಹೇಳಿದ್ರು, ಏನೇನಾಯ್ತು ಅನ್ನೋಂಥದ್ದು ಸತ್ಯ ಹೊರಗೆ ಬರಬೇಕು. ಅದಕ್ಕೆ ಸಿಟ್ಟಿಂಗ್ ಜಡ್ಜ್ ಜುಡಿಷಿಯಲ್ ಎಂಕ್ವೈರಿ ಆದ್ರೆ ಮಾತ್ರ ಬರುತ್ತೆ. ಬಂದ ಮೇಲೆ ಯಾರು ತಪ್ಪಿಸ್ತಿದ್ದಾರೆ, ಎಷ್ಟೇ ದೊಡ್ಡವರಿದ್ರು ತಲೆ ಉರುಳಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಬಸವರಾಜ ಬೊಮ್ಮಾಯಿ ಅವರ ಫಸ್ಟ್ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.